ನಮ್ಮತ್ತಿ ನಮ್ಮ ಅಣ್ಣನ ಹೊಟ್ಟೆಗೆ ಕಣ್ಣ ಬಿಟ್ಬಿಟ್ಲನ. ಇನ್ನು ನಮ್ಮ ಅಣ್ಣನ ಹೊಟ್ಟೆ ಜಾಡಿಸ್ತೈತಿ. ಇನ್ನೇನು ಚರ್ಗಿ ತೊಗೊಂಡು ಹೋಗೋದೇ ಏನು? ಅಯ್ಯೋ ದೇವ್ರಿ, ಅಣ್ಣ ತರ್ತೀನಿ ಚರ್ಗಿ ತೊಗೊಂಡು ತರ್ತೀನಿ ಚರ್ಗಿ ತೊಗೊಂಡು ಹೋಗುವಂತಿ. ಎಣ್ಣ ಅವ್ವ ಆರಾಮದಾಳನ? ಮತ್ತು ವೈರಿನ ಕರ್ಕೊಂಬರ್ಬೇಕಿಲ್ಲ, ಮಗಳನ್ನಷ್ಟ ಕರ್ಕೊಂಬಂದಿದಿ. ಮತ್ತು ನಿನ್ನ ಮಗ ಏನು ಮಾಡಕತ್ತಾನ? ಹಳೆ ದೇವರು ಅವನೇನು ಮಾಡಂದಿವ? ಮನ್ಯಾಗ ಅದಾನ, ಆ ಕೆಲಸ ಈ ಕೆಲಸ ಹೊಲ್ದಿ ಕೆಲಸ ಇದ್ರಾಗ ಇರ್ತಾನ. ಅವ್ವ ಆರಾಮದಾಳವ? ಮತ್ತು ನಿಮ್ಮತ್ತಿಲ್ಲದಳ ಎಲ್ಲಿ ಕಾಣವಲ್ಲ? ನನಗೆ ಬೇರೆ ಹಿಂಗೆಲ್ಲ ರೊಟ್ಟಿ ಹಾಕ್ಕೊಟ್ಟಿದಿ, ಎಲ್ಲರೂ ಬಂದಿಂದಾಳ ಯವ್ವ ನಿಮ್ಮತ್ತಿ? ಏ ಸುಮ್ಮನೆ ಏನ ಬಿಸಿ ಬಿಸಿ ರೊಟ್ಟಿ ಮಾಡೀನಿ, ಕಲ್ಲಂಕಾರ ಮಾಡೀನಿ, ತಿನ್ನಯಪ್ಪ. ನೋಡಲ್ಲೇ ಎಲ್ಲ ತಪ್ಪಲು ಪಲ್ಯ ಹಾಕಿ ಕಾಳು ಹಾಕಿ ಎಲ್ಲ ಪಲ್ಯ ಮಾಡೀನಿ. ನೋಡು ಊಟ ಮಾಡು. ನೀನು ಬರ್ತಾಳೆ ನಮ್ಮತ್ತಿ, ಬಡ ಬಡ ಉಣ್ಬಿಡ ಏನ. ಆದ್ರೂ ತಂಗಿ ನಿಮ್ಮತ್ತಿಗೆ ಫಸ್ಟ್ ಊಟ ಕೊಡ್ಬೇಕಾಗಿತ್ವಾ? ಎಲ್ಲರೂ ನಿಮ್ಮತ್ತಿ ಬಂದು ನೋಡಿದ್ರ ಹೆಂಗ ಮಾಡೋದು ಲವಲ್ ಬರಬೇಕು ಅಂತ ನೋಡು. ಇಷ್ಟ ಕೊಂಡನ ಊಟ ಕೊಟ್ಟಿದ್ದು ಅಂತಂದು ಹೆಂಗ್ ಮಾಡೋದೇ ಅವ? ನಿಮ್ಮತ್ತಿನ ಕರೆದು ಬಿಡು, ಆಮೇಲೆ ಊಟ ಮಾಡ್ತೀನಿ ನಾನು. ನಿಮ್ಮತ್ತಿ ಊಟ ಮಾಡಿದ್ಮೇಲೆ ಅಯ್ಯೋ ಅಣ್ಣ ಹಂಗೆ ನನಂಗಿಲ್ ತಗೋ ಅತ್ತಿ, ಇಲ್ಲೇ ಹೊರಗೆ ಮಾತಾಡ್ಕೊಂಡು ಕುಂತಾಳ, ಇನ್ನೇನು ಬರ್ತಾಳ. ನೀ ಊಟ ಮಾಡೇನ? ಊಟ ಮಾಡು, ತಿನ್ನು. ಹೆಂಗಾಗೈತೆ ನೋಡಿ ಹೇಳಪ್ಪ ಅಡಿಗೆನ. ಪಲ್ಯ ಗಿಲ್ಲೆ ಚಲೋ ಆಗೈತನ ಮತ್ತೆ? ತಿಂತೀನಿ ತಡಿ ವಾ, ತಿಂತೀನಿ. ನಿನ್ನ ಕೈ ಅಂದಂದ್ರೆ ಅಮೃತಕ್ಕೂ ಸಮ ಅಯ್ಯವ, ಅಷ್ಟು ಚಲೋ ಮಾಡ್ತೀನಿ ನೋಡಿ ಅಡಿಗೆನ. ತಿನ್ನಾಕ್ತೀನಿ ತಡಿ. ಆಹಾ ಏನಾಯವ ಇದು ಹಿಟ್ಟಿನ ಪಲ್ಯ ಅಂಕರೆ ಎಷ್ಟು ಚಲೋ ಮಾಡಿದಿ. ಕೋಳಿ ಹಿಟ್ಟಿನ ಪಲ್ಯ ಮಾಡ್ಯಾನ? ಅಯ್ಯೋ ಎಷ್ಟು ಚಲೋ ಮಾಡಿಯ. ನಿನ್ನ ಕೈಯಂಗ ಪಲ್ಯ ತಿನ್ಬೇಕು ನೋಡುವ. ಅಡಿಗೆನ ಅಡಿಗೆ ನಿನ್ನ ಕೈಯಂದು ಅಮೃತಕ್ಕೂ ಸಮ ನೋಡುವ, ಅಷ್ಟು ಚಲೋ ಮಾಡ್ತೀನಿ ನೋಡಿ ಅಡಿಗೆನ. ಅಯ್ಯೋ ಎಣ್ಣ ನೀನು ಅಂಕರ ತಂಗಿ ಕಂಡ್ರೆ ಅಷ್ಟು ಪ್ರೀತಿ ನೋಡು. ಒಂದ ಸವನ ಹೊಗಳ್ತಿ ಅಂದ್ರೆ ಅಷ್ಟು ಹೊಗಳ್ತಿ ನೋಡು. ತಗೋ ಏನ ಇನ್ನು ಸ್ವಲ್ಪ ಕಲಂಕಾರ ಹಾಕೋ ತಿನ್ನ. ಅಲ್ಲ ತಂಗಿ ನನ್ನ ಜೊತೆನ ಒಂದು ಬಿಸಿ ರೊಟ್ಟಿ ತಿನ್ಬಿಡ್ಬೇಕಿಲ್ಲ ಒಂದೆರಡು ನೀನು. ಅಯ್ಯೋ ಅಣ್ಣ ಇರ ಅಣ್ಣ ನಾ ತಿಂತೇನಿ, ನೀ ತಿನ್ನಯಪ್ಪ. ಬಿಸಿ ಬಿಸಿ ಆರುತ್ತೆ ತಿನ್ನು. ನಾನು ಇದಿಷ್ಟು ಕಲ್ಲಂಕಾರ ಮುಗಿಸ್ಬಿಟ್ಟು ಕೈ ತೊಳ್ಕೊಂಬರ್ತೇನೆ. ಅತ್ತಿಯರ್ ಕರಿತೀನಿ, ಅಷ್ಟೊಳಗೆ ತಿನ್ಬಿಡಯಪ್ಪ. ನಮ್ಮ ಮತ್ತೆ ಬಂದ್ಗಿಂದ ಮತ್ತೇನು ಅಂದಾಳೋ ಯಪ್ಪ. ನಂದೆಲ್ಲ ದೊಡ್ಡ ಕರ್ಮ ಇತ್ತು. ಸರಿ ಸರಿ ಊಟ ಮಾಡೋಣ. ಅಯ್ಯ ತಂಗಿ ಹೊಟ್ಟೆ ತುಂಬತವ ಯವ್ವ, ಹೊಟ್ಟೆ ತುಂಬ ಊಟ ಹಾಕಿ ನೋಡುವ. ನಿನ್ನ ಹೊಟ್ಟಿ ತಣ್ಣಗಿರ್ಲಿ ನನ್ನ ತಂಗಿ. ಆದರೂ ನಿನ್ನ ಕೈಯಾಗ ಆ ಭಗವಂತ ಅಮೃತನ ಕೊಟ್ಟ ನೋಡುವ. ಮತ್ತೇನು ಸಮಾಚಾರ? ಮಗಳದು ಮದುವೆದು ಏನರ ವಿಷಯ ಮಾತಾಡಿದೇನ ಗಂಡನ ಜೊತೆ? ಅಯ್ಯೋ ಅಣ್ಣ ಮಗಳ ಮದುವೆದು ಈಗೇನೈತಿ? ಅದು ಬಿಡು, ಆಮೇಲೆ ಇದು ಮಾಡುವಂತಿ. ಈಗ ಹೊಟ್ಟೆ ತುಂಬ ಊಟ ಮಾಡು. ಇರ ಅಣ್ಣ ಕೈ ತೊಳ್ಕೊಂಡು ಬೆಣ್ಣೆ ತಂಬರ್ತೀನಿ. ಬೆಣ್ಣಿನ ಯವ್ವ ಬೇಡ ಯವ್ವ, ನಿಮ್ಮ ಮತ್ತಿ ಗೊತ್ತಾತಂದ್ರೆ ಅಲ್ಲಿಂದ ಕಾಲ್ ಮಾಡಿ ತೊಗೊಂಡು ಹೊಡ್ಯಾಕೆ ಬರ್ತಾಳ. ಬೇಡ ತಾಯಿ, ನನಗಂಕರ್ ಬೆಣ್ಣೆ ಸಫಾಸ ಬ್ಯಾಡವೇ ಬೇಡ. ಈ ತೊಹೈ ಅಣ್ಣ ಬಂದನಲ್ಲ ಅಂದ್ರೆ ನನ್ನ ಮೊಮ್ಮಕ್ಕಳು ಬಂದಾರ. ಯಪ್ಪ ಅವನ ತಾಟ್ನಾಗ ನೋಡ್ರಿ ಯಪ್ಪ ಎಲ್ಲ ಪಲ್ಯ ಅಡಿಗೆ ರೊಟ್ಟಿ ಚಪಾತಿ. ಯಪ್ಪ ದೇವ್ರೇ ಶಿವನೇ ಶಂಭುಲಿಂಗ ಎಲ್ಲ ಹಾಕ್ಕೊಟ್ಟಾಳ. ತಿನ್ಲಿ ನಮ್ಮಣ್ಣ ಅಂತ. ಈಕಿ ನಮ್ಮನಿ ಸೊಸಿ ಅಲ್ಲ, ಈಕಿ ನಮ್ಮನಿ ಹಾಳು ಮಾಡಕ್ ಬಂದ ಮೂರ ಪಿಶಾಸಿ. ತಂಗಿ ನಂಗೆ ಸಾಕವಾ, ನಾ ಕೈ ತೊಳ್ಕೊಂತೀನಿ. ಬಿಸಿ ರೊಟ್ಟ್ಯಾಗ ಬೆಣ್ಣೆ ತರಬೇಕು. ಬೆಣ್ಣೆ ತಿಂದ್ರನ ಏನಾಗತ್ತೆ ಗೊತ್ತನ? ಭೀಮ್ ನಂಗೆ ಶಕ್ತಿ ಬರುತ್ತೆ ಅಣ್ಣ. ಇರ ಅಣ್ಣ ಒಂದು ಬೆಣ್ಣೆ ಒಳಗೆ ರೊಟ್ಟಿ ತಿನ್ನುವಂತೆ ಅಣ್ಣ. ಬೇಡವಾ ಇದ ಹೊಟ್ಟೆ ತುಂಬಿತ್ತು ನಂದು. ಇವಳು ಸೊಸಿನ ಇವಳು ಈ ಮನೆ ಹಾಳು ಮಾಡಕ್ ಬಂದ ಊರ್ ಪಿಶಾಸಿ. ಲೇ ಪಾಡಿ ಈಕಿ ನಮ್ಮ ಮನೆ ಮಾಡಕಲ್ಲ ಮಸತಿ ಮಾಡಕ ಬಂದಾಳ. ಈ ಪಾಡಿ ಏನ್ ತಗೊಂಡು ಹಾಕ್ಲಿ ಅಂತೀನಿ. ಯಪ್ಪ ಅವ್ನು ನೋಡಯ್ಯಪ್ಪ ಹೆಂಗಿಟ. ಕಲ್ಲಂಕಾರ ಕಾಳ್ಪಲ್ಲೆ ತಪ್ಪಲ್ ಪಲ್ಯ. ಯಪ್ಪೋ ಇವ್ವ ಸೌತಿಕಾಯಿ ಹಿಟ್ಟಿನ ಪಲ್ಯ. ಗಜ್ಜರಿನೂ ಹೆಚ್ಚಿಟ್ಟಾಳು ಓ ಮಾರಯ್ಯ. ಹೊಟ್ಟಾಗ ತಿಂತಿದ್ದು ಜೀರ್ಣ ಆಗ್ಲಿ ಅಂತ. ದೇವ್ರೇ ಏನು ಕಾಣೋಡು ಯಪ್ಪ. ನೋಡು ಉಳ್ಳಾಗಡ್ಡಿ ಇಟ್ಟಾಳ. ಉಳ್ಳಾಗಡ್ಡಿ ಯವ್ವ ನನ್ನ ಕರುಮಪ್ಪ. ನಮ್ಮ ಮನೆ ಮಸೂತಿ ಮಾಡಕ್ಕಂತ ಬಂದಾಳ ಈ ಮನೆ ಸೊಸಿಯಾಗಿಕ್ಕಿ. ಇನ್ನು ಏನು ತುಂಬ ತಿಳಿ ಹೇಳಲಿಲ್ಲ ಅಂತೀನಿ ನಾನು. ಇವನು ಊರ್ ಕಿಸ್ಮಂಟ ಹೆಂಗೆ ಕುತ್ಕೊಂಡು ಬಕಾಸುರ ಗತೆ ಬಡ್ಯಾಕತ್ತಾನ ಇವಂಗ. ಯಪ್ಪ ಶಿವನೇ ಇವ್ರ ಅತ್ತಿ ಬಂದಪ್ಪ. ಇನ್ನು ನನ್ನ ಕತಿ ಮುಗೀತು, ನನ್ನ ಹೊಟ್ಟಿನ ಕೆಡ್ತು. ಚರ್ಗಿ ತೊಗೊಂಡು ಅಡ್ಡಾಡ್ಬೇಕು ನೋಡು.
ಎಂಥ ಪರಿಸ್ಥಿತಿ ಬಂತು ಮಾರಾಯ. ಪಾರು ಏನ ರೊಟ್ಟಿ ಕೊಡ್ಲೇನ ಕಲಂಕರ ಹಚ್ಕೊಂಡ್ ತಿಂತೇನ? ಇರ ಎಣ್ಣ ಸ್ವಲ್ಪ ಬೆಣ್ಣೆ ತರ್ತೀನಿ. ಕೊಡುವ ಬೆಣ್ಣಿನ ಕೊಡು. ಅಲ್ಲಿ ಮ್ಯಾಲೆ ಅಟ್ಟದ ಮೇಲೆ ಇಟ್ಟ ನೋಡು ಗಡಿಗ್ಯಾಗ ತಗೊಂಡು ಬಡಿ ನಿಮ್ಮ ಅಣ್ಣನ ಮುಖಕ್ಕ. ಅತ್ತೇರ ಹಿಂಗೈತನ? ನಾನಿಲ್ಲ ಅಂದ್ರ ಇಷ್ಟೈತಿ. ಇನ್ನ ಸತ್ತ ಮೇಲೆ ನನ್ನ ಮನಿನ ಹರಾಜಿಗಿಟ್ಬಿಡ್ತಾಳ ಈ ನಮ್ಮ ಮನಿ ಸೊಸಿ ಪಾರಿ. ಲೇ ಪಾರಿ ಅತ್ತೇರ ರೀ ಅತ್ತೇರ ಬರ್ರಿಪ್ಪ ಬರ್ರಿ, ಬಿಸಿ ಬಿಸಿ ರೊಟ್ಟಿ ಮಾಡೀನಿ, ಬೆಣ್ಣೆ ಹಚ್ಕೊಂಡು ತಿನ್ಮಂತ್ರಿ. ನಿಮ್ಗೆ ಇಷ್ಟ ಅಂತ ಕಲ್ಲಂಕಾರ ಚಟ್ನಿ ಮಾಡೇನ್ರಿಪ್ಪ. ಹಂಗ ಕೊರದು ಹಿಟ್ಟಿನ ಪಲ್ಯನ ಮಾಡೇನ್ರಿ, ತಿನ್ಮಂತ್ರಿ. ಬರ್ರಿ ಅತ್ತೇರ. ಆಗ್ಲೇ ಬನ್ನಿರಿಪ್ಪ ನಿಮ್ ಊಟಕ್ಕೆ ಕರ್ಯಾಕ. ಚೆನ್ನಿ ಮನ್ಯಾಗ ಕುಂತಿದ್ರಿ, ಅಲ್ಲೇ ನಿಮ್ ಕರೆಯದಂತ ಒಳ್ಳೆ ಬನ್ನಿರಿ. ಅಷ್ಟೊಳಗ ನಮ್ಮಣ್ಣ ಬಂದಲ್ರಿ, ಅದಕ್ಕೆ ಏನ ನೀವು ಊಟ ಮಾಡ್ಬಿಡು, ಮತ್ತೆ ನಿನಗೆ ಹೋಗಿ ಟೈಮ್ ಆಗುತ್ತಂತ ಊಟಕ್ಕೆ ಕೊಟ್ನಿರಿ. ಅಷ್ಟೇ ರೀ ಅತ್ತೀರ, ಅಷ್ಟೇ ರೀ ಅತ್ತೀರ. ಆರಾಮದ್ರಲ್ರಿ? ಬರ್ರಿ ಅತ್ತೀರ, ಊಟ ಮಾಡಿ ಬರ್ರಿ. ನಮ್ಮ ಮನ್ಯಾಗ ನಮ್ಗ ಆತಿಥ್ಯ ನೋಡು. ಉಣಪ್ಪ ಉಣ್ಣ. ಏನ್ ಕಂಡಾನೋ ಕಂಡಿಲ್ಲ. ಈ ಮನ್ಯಾಗ ಎಲ್ಲ ಸಿಗದು, ಬೆಣ್ಣೆ ಮೊಸರು ತುಪ್ಪ ಎಲ್ಲ. ತಿನ್ನಪ್ಪ ತಿನ್ನು. ಲೇ ಪಾರಿ, ನಂಗೂ ಊಟ ಕಚ್ಕೊಂಬ, ಅಲ್ಲಿ ಬರ್ ಕೂತ್ಕೊಂಡಿರ್ತೀನಿ. ಹ್ಞೂ ರೀ ಅತ್ತೀರಿ, ತೊಗೊಂಬರ್ತೇನ್ರಿ. ನಿಮ್ಗೆ ಕಲಂಕಾರ ಜಾಸ್ತಿ ಐತ್ಲೇನ್ರಿ? ಮತ್ತೆ ಸ್ವಲ್ಪ ಬೇಡ, ಎಲ್ಲ ಕಲಂಕಾರನ ತಂದು ಕೊಟ್ಬಿಡು, ಅದನ್ನಷ್ಟ ತಿಂತೀನಿ. ರೊಟ್ಟಿ ಪಲ್ಯ ಬೆಣ್ಣೆ ಮೊಸರು ಏನು ಬೇಡ, ಬರೀ ಕಲಂಕಾರ ಅಷ್ಟ ಕೊಟ್ಬಿಡು, ಅದನ್ನ ತಿಂತೇನಿ. ಅದು ಅತ್ತೀರ ಮತ್ತೇನೆ ಊರ್ ಪತ್ತೋಳಿ ಮುಖದವಳ ಪಾರಿ. ರೊಟ್ಟೆ ಕಲ್ಲಂಕರ ಹಚ್ಕೊಳ್ಳೇನ, ಅದನ್ನ ಹಚ್ಕೊಳ್ಳಿ ಅಂತ ಕೇಳ್ತೀರ? ಕಲ್ಲಂಕರ ತಿಂದು ನಾನು ಚರಗಿ ಹಿಡ್ಕೊಂಡು ಅಡ್ಡಾಡ್ಲೇನು? ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಹಿಡಿಲಿ ಅಂತ ಅಂದ್ಬಿಟ್ಟು ಚರಗಿ ತಗೊಂಡು ಅಡ್ಡಾಡ್ಲಿ, ಹೊಟ್ಟೆ ಜಾಡಿಸ್ಲಿ ಅಂತ ತಾನೆ ನೀ ಹೇಳ್ತಾ ಇರೋದು. ಕಲ್ಲಂಕರ ತಿನ್ರಿ ಅತ್ತಿಯರ ಹಾಕೊಡ್ಲೇನು ಅಂತ ಕೇಳಕತ್ತಿದ್ದು ಅತ್ತಿಯರ. ಅದು ಹಂಗಲ್ರಿಪ್ಪ, ಅದು ಹಂಗಲ್ರಿ. ನಿಮ್ಗೆ ಹೊಟ್ಟೆ ಗೀತೆ ಜಾಡ್ಸುತ್ತಲ್ಲ, ಮತ್ತೆ ಚರಗಿ ತೊಗೊಂಡು ಹೋಗಕ್ಕ, ಅದು ಬೇರೆ ಚರಗಿ ತೊಗೊಂಡು ಹೋಗೋದು ಬೇರೆ ದೂರ ಐತಿ, ನಿಮ್ಗೆ ಅಡ್ಡಾಡಕ್ಕಾಗುತ್ತಾ ಇಲ್ಲ ಅಂತ ಅದಕ್ಕೆ ಕಲ್ಲಂಕರ ಹಾಕ್ಕೊಡ್ಲಿನ ಅಂತ ಕೇಳಿದ್ರಿ ರೀ ಅತ್ಯಾರ. ಅದು ಬೇರೆ ಇದು ಗುಂಟೂರು ಮೆಣಸಿನ್ಕಾಯಿ ರೀ ಅತ್ಯಾರ, ಅದಕ್ಕೆ ಕೇಳಿದ್ನ ಬಿಡ್ರಿ. ಅದಕ್ಕೆ ಯಾಕ್ರಿಪ್ಪ ಹಂಗೆ ಮಾಡಾಗ್ತದೆ? ಕುತ್ಕೊಂಡು ನಡ್ರಿ ಅತ್ಯಾರ, ಊಟಕ್ಕೆ ತಂದು ಕೊಡ್ತೀನಿ. ತೊಂಬ ಇಲ್ಲ ಅಂದ್ರೆ ಇನ್ನ ಕಣಿ ಕೇಳ್ತಾ ಕಣಿ ತರ್ಲೇನೋ ಊಟಕ್ಕೆ, ಊಟ ಮಾಡ್ತೀರೇನು, ಕಲ್ಲಂಕರ ಹಚ್ಕೊಳ್ಳೇನು, ಬೆಣ್ಣೆ ತಿಂತೀರೇನು ಅತ್ತೀರ? ಇನ್ನೊಂದು 4 ರೊಟ್ಟಿ ತಂದು ಕೊಡ್ಲೇನ್ರಿ? ಇಂಥದ ನಿಂದು ನೂತ್ನಿ ಗತೆ ಮಾತಾಡ್ತಾಳ. ಹಂಗ ಬೆಣ್ಣೆ ಒಳಗಿಂದ ಕೂದಲನ ಸೀ ಅಂತ ತೆಗಿತಾಳಲ್ಲ, ಹಂಗ ತೆಗಿತಾಳ ಈ ನನ್ನ ಸೊಸಿ. ಯಪ್ಪ ಇವಂದು ತಾಟ್ ನೋಡ್ರು ಮರಯ್ಯ. ನನ್ನ ಮಗ ಎಲ್ಲ ದುಡ್ದಿರೋದು ಇಕ್ಕಿ ನಣ್ಣಗಾಗುತ್ತ. ಎಷ್ಟ ಕೂಡ ತಿಂತಾನೋ ಮರಯ್ಯ ಇವ. ಹೊಟ್ಟಿರ ಕಡಿ ಬರ್ದ ಇವಂದು. ಏನ ನೀ ಊಟ ಮಾಡಿ, ಏನ ಅತ್ತಿಗೆ ಊಟಕ್ಕೆ ಕೊಟ್ಟು ಬರ್ತೇನೆ. ಕೊಡ್ತೀವಿ ಯವ್ವ ಕೊಡ್ತೀನಿ. ಹಂಗ ನನಗೆ ಚರ್ಗಿ ತಂದು ಕೊಟ್ಬಿಡು. ಒಟ್ಟು ಇವಾಗ ಏನೋ ಕುಯ್ ಏನಾಗ್ತೈತಿ ಯವ್ವ, ಚರ್ಗಿ ತಗೊಂಡು ಅಲ್ಲಿಂದ ಹಿಡ್ದ ಇಲ್ಲಿಗೆ ಅಡ್ಡಾಡ್ತೀನಿ. ತಂದು ಕೊಡಿ ಯವ್ವ, ನನಗೆ ಯಾಕೆ ಚರ್ಗಿ ತಗೊಂಡು ಹೋಗ್ಬೇಕು ಅನ್ಸಾಕತ್ತೈತಿ ಯವ್ವ. ಪಾರವ್ವ ಹೊಟ್ಟೆ ಮಾಡ್ತೈತೆ ಯವ್ವ. ನಮ್ಮತ್ತಿ ನಮ್ಮ ಅಣ್ಣನ ಹೊಟ್ಟೆಗೆ ಕಣ್ಣ ಬಿಟ್ಬಿಟ್ಲನ. ಇನ್ನು ನಮ್ಮ ಅಣ್ಣನ ಹೊಟ್ಟೆ ಜಾಡಿಸ್ತೈತಿ. ಇನ್ನೇನು ಚರ್ಗಿ ತಗೊಂಡು ಹೋಗೋದೇ ಏನು? ಅಯ್ಯೋ ದೇವ್ರಿ. ಅಣ್ಣ ತರ್ತೀನಿ, ಚರ್ಗಿ ತಗೊಂಡು ತರ್ತೀನಿ, ಚರ್ಗಿ ತಗೊಂಡು ಹೋಗುವಂತಿ.